ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಸರ್ವಶಕ್ತನಾಗಿ ಜೀವಿಸುತ್ತಾ ಪುನರುತ್ಥಾನವನ್ನು ಹೊಂದಿದಂತಹ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ಶಾಂತಿ ಸಭೆಯ ಪರವಾಗಿ ಆತ್ಮಿಕವಾಗಿ ಅಭಿನಂದಿಸುವರಾಗಿರುತ್ತೇವೆ. ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತಾ ಇದ್ದೀರಲ್ಲವೇ? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ, ಬಂದು ನೋಡಿರಿ ಎಂಬುದಾಗಿ ಹೇಳಿದ ದೂತನ ಮಾತನ್ನು ಕೇಳಿದಂತಹ ಮರಿಯಳು ಹಾಗೂ ಮತ್ತೋರ್ವ ಮರಿಯಳು ಸಂಧಿಸಿದಂತಹ ಕಾರ್ಯವನ್ನು ಈ ದಿನ ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ತಾವು ಸಿದ್ಧಪಡಿಸಿದ್ದಿರುವ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಇನ್ನು ಮೊಬ್ಬಿರುವಾಗಲೇ ಸಮಾಧಿಯ ಬಳಿಯಲ್ಲಿ ಓಡಿ ಹೋದಂತಹ ಯೇಸುವಿನ ತಾಯಿಯಾದಂತಹ ಮರಿಯಳು ಮತ್ತೋರ್ವ ಮರಿಯಳು ನೋಡಿದಂತಹ ದೃಶ್ಯ, ಆ ಮರಿಯಳು ದೇವದೂತನು ಹೇಳಿದ ಮಾತು ಈ ದಿನ ನಮ್ಮೆಲ್ಲರಿಗೆ ಒಂದು ಅಭಯದ ವಾಕ್ಯವಾಗಿರುತ್ತದೆ. ಇದು ಸಹಸ್ರ ಮಾನವ ಕುಲಕೋಟಿಗೆ ನಂಬಿಕೆ ಹಾಗೂ ನಿರೀಕ್ಷೆಯನ್ನು ಕೊಟ್ಟಂತಹ ಒಂದು ಸುವರ್ತಮಾನವಾದಂತಹ ನಿತ್ಯ ಜೀವದ ನಿರೀಕ್ಷೆಯ ಜೀವನದ ಸುವಾರ್ತೆಯಾಗಿರುತ್ತದೆ. ಯೇಸು ಕ್ರಿಸ್ತನು ಹೇಳಿದ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 2ನೇ ವಚನ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕಾಗಿ ಹೋಗುತ್ತಾ ಇದ್ದೇನಲ್ಲ, ಸ್ಥಳವನ್ನು ಸಿದ್ಧಪಡಿಸಿ ಮತ್ತೆ ಬಂದು ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಯಾಕೆಂದರೆ ನಾನು ಇರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಮಾತುಗಳನ್ನು ನೆನಪು ಮಾಡಿಕೊಳ್ಳಿರಿ. ತ್ರಯೇಕ ದೇವರ ಒಂದು ದೈವಿಕ ಪ್ರೀತಿ, ನಮ್ಮ ಮೇಲೆ ಇಟ್ಟಂತಹ ಅಪಾರವಾದಂಥ ವಿಶ್ವಾಸ ಇಲ್ಲಿ ಪ್ರಕಟವಾಗುತ್ತದೆ. ನಮ್ಮೆಲ್ಲರ ನಂಬಿಕೆ ನಿರೀಕ್ಷೆ ಒಂದೇ ಆಗಿದ್ದು, ಯೇಸು ಕ್ರಿಸ್ತನ 2ನೆಯ ಆಗಮನ ನಾವೆಲ್ಲರೂ ನಿತ್ಯ ಜೀವನವನ್ನು ಪಡೆಯುವಂತಹ ಒಂದು ನಿರೀಕ್ಷೆ. ಅಂತಿಮವಾಗಿ ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 20 ವಚನ 6ರಲ್ಲಿ ನಾವು ಹೀಗೆ ಓದುತ್ತೇವೆ, ಸೀಮೋನ ಪೇತ್ರನು ಅವನ ಹಿಂದೆ ಸಮಾಧಿಯೊಳಗೆ ಬಂದು ಬೊಗ್ಗಿ ನೋಡಿ ಅಲ್ಲಿ ಒಂದು ಆಶ್ಚರ್ಯವನ್ನು ಆತನು ಪಡಿತಾನೆ. ಆ ಆಶ್ಚರ್ಯ ಏನು ಎಂಬುದಾಗಿ ನೋಡುವುದಾದರೆ, ಅಲ್ಲಿದ್ದಂತಹ 4 ಮಡಿಗಳ ಬಟ್ಟೆ ಬಿದ್ದಿರುವುದನ್ನು ಆತನು ಕಾಣುತ್ತಾನೆ. ಅಷ್ಟು ಮಾತ್ರವಲ್ಲದೆ ತಲೆಯ ಮೇಲಿದ್ದ ಕೈಪಾಡು ಆ 4 ಮಡಿಗಳಿಂದ ಪ್ರತ್ಯೇಕವಾಗಿ ಸುತ್ತಲ್ಪಟ್ಟು ಒಂದು ಕಡೆ ಇದ್ದುದನ್ನು ಈತನು ಗ್ರಹಿಸುತ್ತಾನೆ. ಶಾಸ್ತ್ರ, ವೇದೋಕ್ತಿ ಹಾಗೂ ಪ್ರವಾದನೆಯ ಸಂಪೂರ್ತಿಯಾದಂಥ ಒಂದು ಘಟನೆ ಇದಾಗಿರುತ್ತದೆ. 2ನೆಯ ಆಗಮನದ ಮುನ್ಸೂಚನೆಯೂ ಸಹ ಇದು ಇರುತ್ತದೆ. ಯಹೂದ್ಯರ ಪ್ರಕಾರ ಊಟದ ನಂತರ, ಅದರ ಊಟ ಮಾಡುವಾಗ ಒಂದು ವೇಳೆ ದಣಿ ಯಾವುದಾದರೂ ಕೆಲಸಕ್ಕೆ ಆತನು ಹೊರಗೆ ಹೋಗುವಾಗ ಕೈ ಪಾವುಡವನ್ನು ಮಡಿಸಿ ಒಂದು ಜಾಗದಲ್ಲಿ ಇಡ್ತಾನೆ. ಅದು ಆಳಿಗೆ ಒಂದು ಸಂಕೇತ, ಮತ್ತೆ ನಾನು ಬರುತ್ತೇನೆ, ಊಟ ಇನ್ನೂ ಸಂಪೂರ್ತಿಯಾಗಿ ಮುಗಿದಿಲ್ಲ ಎಂಬುದಾಗಿ. ಈ ಒಂದು ಸಂಕೇತವನ್ನು ತಾವು ನೋಡುವುದಾದರೆ, ಶಾಸ್ತ್ರದಲ್ಲಿ ತಿಳಿಸಿರುವ ಹಾಗೆ ನಮ್ಮೆಲ್ಲರ ಪಾಪಗಳ ನಿವಾರಣೆಗಾಗಿ ಯೇಸು ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರ 3ನೇ ದಿವಸದಲ್ಲಿ ಎಬ್ಬಿಸಲ್ಪಟ್ಟನು. 1 ಕೊರಿಂಥ 15ನೇ ಅಧ್ಯಾಯದ 3 ಮತ್ತು 4ನೇ ವಚನ. ಕಡೆಯದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಕಡೆಯ ತುತ್ತೂರಿ ಧ್ವನಿಯಾಗುತ್ತಾ ಇರುವಾಗಲೇ ನಮ್ಮ ನಂಬಿಕೆ ಹಾಗೂ ನಿರೀಕ್ಷೆ ಹಾಗೂ ವಿಶ್ವಾಸವನ್ನು ಆತನ ನಾಮದ ಮಹಿಮೆಯಲ್ಲಿ ಸದಾಕಾಲ ಕಾದುಕೊಂಡು ಇರೋಣ. ನಿತ್ಯ ಜೀವದ ಬಾಧ್ಯಸ್ಥರನ್ನಾಗಿ ಆತನು ಮಾಡಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ 2025 ಪುನರುತ್ಥಾನದ ಹಬ್ಬದ ಮೂಲಕವಾಗಿ ನಾನು ತಿಳಿಸಿಕೊಳ್ಳುತ್ತಾ ಇದ್ದೇನೆ. ಈ ಎಲ್ಲ ಆಚರಣೆ ಸಾಂಕೇತಿಕವಾಗಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ನಿತ್ಯ ಜೀವದ ನಿರೀಕ್ಷೆಯನ್ನು ಪ್ರತಿಬಿಂಬಿಸುವ ಆಚರಣೆಯಾಗಿರುತ್ತದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆರೋಗ್ಯ ಭಾಗ್ಯವನ್ನು ನಿಮ್ಮೆಲ್ಲರಿಗೆ ನೀಡಲಿ. ಶಾಂತಿ ಸಭೆಯ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಹಾರ್ದಿಕವಾದಂತಹ ಪುನರುತ್ಥಾನ ಹೊಂದಿದಂತಹ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದಿಸುವನಾಗಿರುತ್ತೇನೆ. ಆಮೆನ್.